100ಕ್ಕೆ 100. ಅವರಿಲ್ಲ ಅನ್ನೋದನ್ನ ನಂಬೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಸಾಧನೆ ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಿರುತ್ತೆ. ಅವರನ್ನು ನೋಡಿ ಕಲಿಯೋದು ತುಂಬ ಇದೆ. ನಿಜಕ್ಕೂ ಹೌದು, ನಿಜಕ್ಕೂ ಹೌದು. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹಿರಿಯ ನಟಿ ಉಮಾಶ್ರೀ ಅವರು ಹೇಳಿರುವಂಥದ್ದು. ಕನ್ನಡದ ಮೊದಲ ವರ್ಣಚಿತ್ರಕ್ಕೆ ಬಣ್ಣ ಹಚ್ಚಿದಂತಹ ನಾಯಕಿ ಎನ್ನುವಂತಹ ಹೆಗ್ಗಳಿಕೆ ಕೂಡ ಸರೋಜಾದೇವಿ ಅವರಿಗಿದೆ. ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಪ್ರಬುದ್ಧವಾದಂತಹ ಹಾಗೂ ದಕ್ಷಿಣದ ಧ್ರುವತಾರೆ ಅಂತಲೇ ಅನ್ನಿಸ್ಕೊಂಡಿದ್ದಂತಹ ಮೇರು ನಟಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ. ಅವರ ಒಂದು ವೃತ್ತಿ ಜೀವನದ ನಡೆದು ಬಂದಿರತಕ್ಕಂಥ ದಾರಿ ಮುಂದಿನ ಎಷ್ಟೇ ಪೀಳಿಗೆಗಳಿಗಾದರೂ ಕೂಡ ಒಂದು ಆದರ್ಶ ಮತ್ತು ಮಾದರಿ ಆಗಿರ್ತಕ್ಕಂಥದ್ದು. ಕಲಾವಿದರು ಅಂತ ಹೇಳಿದರೆ ಒಂದು ವೈಯಕ್ತಿಕ ಜೀವನ ಆಗಲಿ ಅಥವಾ ವೃತ್ತಿ ಜೀವನ ಆಗಲಿ ತನ್ನದೇ ಆದಂತಹ ರೀತಿ ನೀತಿ ಶಿಸ್ತನ್ನು ಬಯಸುತ್ತೆ. ಅದು ಹೇಗಿರಬೇಕು ಅನ್ನೋದನ್ನೆಲ್ಲ ಸರೋಜಾದೇವಿ ಅಮ್ಮ ಅವ್ರನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ. ಅವರ ಜೀವನ ಪ್ರೀತಿ, ವೃತ್ತಿ ಪ್ರೀತಿ ಇವೆಲ್ಲವೂ ಕೂಡ ಅಷ್ಟು ಸುಲಭವಾಗಿ ಸಾಧಿಸೋಕೆ ಸಾಧ್ಯ ಆಗೋದಿಲ್ಲ. ನಟಿಯಾಗಿಯೂ ಅವರು ತುಂಬ ದೊಡ್ಡ ಸಾಧನೆ ಮಾಡಿದರು. ಯಾರೂ ಸಾಧನೆ ಮಾಡಲಿಕ್ಕೆ ಇನ್ನು ಮುಂದೆಯೂ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ. ಯಾಕೆಂದರೆ ಆಲ್ಮೋಸ್ಟ್ 70 ವರ್ಷಗಳಾಗಿದೆ ಅವರು ಈ ಬಣ್ಣದ ಜೀವನಕ್ಕೆ ಬಂದು 2019ವರೆಗೂ ಬಹುಶಃ ಸಾರ್ವಭೌಮವರೆಗೂ ಕೂಡ ಅವರು ಆಕ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು, ನಾವು ಕಳ್ಕೊಂಡಿದ್ದೀವಿ. ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರರಂಗ ಆಗ್ತಾ ಇದೆ. ಇವತ್ತು ಭಾರತ ದೇಶದ ಪ್ರತಿಯೊಂದು ಭಾಷೆಯವರು ಕೂಡ ಬಹಳ ಗೌರವದಿಂದ ಕಾಣ್ತಾ ಇದ್ದಂತಹ ಒಬ್ಬ ಹಿರಿಯ ಕಲಾವಿದರು ಅವರು ಇವತ್ತು ನಮ್ಮೊಂದಿಗಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಬೇಸರದ ಸಂಗತಿ. ಇವರಷ್ಟು ದೊಡ್ಡ ಸಾಧನೆಯನ್ನು ನಮ್ಮ ಕನ್ನಡದಲ್ಲಿ ಬಹುಶಃ ಪದ್ಮಭೂಷಣ, ಪದ್ಮಶ್ರೀ, ಅನೇಕ ಡಾಕ್ಟರೇಟು, ಅನೇಕ ರಾಜ್ಯಗಳ ಪ್ರಶಸ್ತಿಗಳು ಹೀಗೆ ಪಡ್ಕೊಂಡವರಲ್ಲಿ ಬಹುಶಃ ನನಗೆ ಗೊತ್ತಿರೋ ಹಾಗೆ ಇವರೇ ಮೊದಲಿಗರು ಅಂತ ಅನಿಸುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ, ಅವ್ರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ. ಉಮಾಶ್ರೀ ಅವರು ಬಿ ಸರೋಜಾದೇವಿ ಅವರನ್ನ ನೆನಪಿಸ್ಕೊಂಡಾಡಿದಂತಹ ಮಾತುಗಳು 100ಕ್ಕೆ 100ರಷ್ಟು ನಿಜ. ಪ್ರಶಸ್ತಿಗಳು ಇವರನ್ನು ಅರಸ್ಕೊಂಡು ಬಂದಿದೆ ಅನ್ನೋದಕ್ಕಿಂತ ಆ ಪ್ರಶಸ್ತಿಗೆ ಒಂದು ಗೌರವ ಬಿ ಸರೋಜಾದೇವಿ ಅವರಿಗೆ ಸಿಕ್ಕಿರುವಂತಹ ಎಲ್ಲ ಹಲವಾರು ರಾಜ್ಯ ಪ್ರಶಸ್ತಿಗಳು, ಪದ್ಮಭೂಷಣ, ವಿಭೂಷಣ, ಹಲವಾರು ಪ್ರಶಸ್ತಿಗಳು. ಮತ್ತೊಂದು ಬೇರೆ ಭಾಷೆಗೆ ಹೋಗಿ, ಅದು ಆಗಿನ ಕಾಲದಲ್ಲಿ, ಈಗಲ್ಲ ಬಿಡಿ, ಈಗ ಸೋಷಿಯಲ್ ಮೀಡಿಯಾ ಯುಗ, ಫೋನ್ ಇದೆ, ಓಡಾಡುವಂತಹ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲವೂ ಕೂಡ ಬಹಳ ಬೆರಳ ತುದಿಗೆ ಸಿಗುತ್ತೆ ನಮಗೆ. ಬಟ್ ಆಗಿನ ಕಾಲದಲ್ಲಿ ಬೇರೆ ಭಾಷೆಗೆ, ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ಭಾಷೆಯಲ್ಲಿ ನಟಿಸೋದಿದೆಯಲ್ಲ, ಅಷ್ಟೊಂದು ಸುಲಭದ ಮಾತೇ ಅಲ್ಲ. ಆಗಲೇ ಅವರು ಕನ್ನಡದಿಂದ ಬಾಲಿವುಡ್ವರೆಗೂ ಅಂದರೆ ನೆನಪು ಮಾಡ್ಕೊಳ್ಳಿ. ತಮಿಳಿನಲ್ಲಿ ಅವ್ರಿಗೊಂದು ಹೆಸರೇ ಇತ್ತು, ಕನ್ನಡತು ಪೈಂಗಿಲಿ ಅಂತ. ಪೈಂಗಿಲಿ ಅಂದರೆ ಗಿಳಿ, ಕನ್ನಡದ ಗಿಳಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದ್ರು ಸರೋಜಾದೇವಿ ಅವರು. ಕನ್ನಡದ ಗಿಳಿ ಅಂತ ಅತ್ಯದ್ಭುತ ನಟನೆಗೆ ಮತ್ತು ಇಲ್ಲಿಂದ ಅಲ್ಲಿ ಅವರು ಹೋಗಿ ಕೆಲಸವನ್ನು ಮಾಡಿ ಬಂದಿದ್ದು, ಹಲವಾರು ಅದ್ಭುತವಾದಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾಗಿರ್ಬೋದು. ಆ್ಯಂಡ್ ಕನ್ನಡದ ಮೊದಲ ವರ್ಣಚಿತ್ರಕ್ಕೆ ಬಣ್ಣ ಹಚ್ಚಿದ್ದೇ ಇವರಂತೆ. ನೋಡಿ, ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ನಾವು ಈಗಲೂ ಕೂಡ ನೋಡ್ತೀವಿ, ಅಣ್ಣವ್ರ ಸಿನಿಮಾಗಳೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್. ಅದು ಯಾವಾಗ ವರ್ಣರಂಜಿತವಾಯಿತೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ ಸಿನಿಮಾ ಆಯಿತು, ಆಗ ಮೊದಲ ಬಾರಿಗೆ ಕನ್ನಡದ ಒಂದು ವರ್ಣರಂಜಿತ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದು ಕೂಡ ಬಿ ಸರೋಜಾದೇವಿ ಅವರು. ನಿನ್ನೆ ಯಾವಾಗ ಇವರು ಇಲ್ಲ ಅನ್ನುವಂತಹ ಸುದ್ದಿ ಹೊರಬಿತ್ತು, ಆಗಿನಿಂದಲೂ ಇವರ ಒಂದೊಂದೇ ಸಾಧನೆಗಳು ಎಲ್ಲವೂ ಕೂಡ ಹೊರ ಬರ್ತಾ ಹೋಗ್ತಾ ಇದೆ. ಕನ್ನಡತು ಪೈಂಗಿಲಿ, ಕನ್ನಡದ ಗಿಳಿ ಅಂತ ತಮಿಳುನಾಡಿಗರು ಕರೀತಾ ಇದ್ರು ಅವರು. ಮತ್ತೊಂದು ಕಡೆ ಕನ್ನಡದ ಮೊದಲ ವರ್ಣಚಿತ್ರಕ್ಕೆ ಬಣ್ಣ ಹಚ್ಚಿದಂತಹ ನಾಯಕಿ ಅನ್ನುವಂತಹ ಗಿರಿಮೆ ಕೂಡ ಇವರಿಗಿದೆ. ಆ್ಯಂಡ್
ಮೊದಲ ಲೇಡಿ ಸೂಪರ್ ಸ್ಟಾರ್ ಯಾರು? ಬಿ ಸರೋಜಾದೇವಿಯವರು, ಕನ್ನಡದ ಸರೋಜಾದೇವಿಯವರು. ಆ್ಯಂಡ್ ಬೇರೆ ಭಾಷೆಗೂ ಇಂತಹ ಅತ್ಯದ್ಭುತ ರತ್ನವನ್ನು ಕೊಟ್ಟಂತಹ ಕೀರ್ತಿ ನಮ್ಮ ಕರುನಾಡಿಗೆ ಸಿಗುತ್ತೆ. ಆ ಹೆಗ್ಗಳಿಕೆ ಕರುನಾಡಿಗೆ ತಂದುಕೊಟ್ಟಿದ್ದು ಸರೋಜಾದೇವಿಯವರು. ರಾಜ್ಯಕ್ಕೆ ಒಂದು ರೀತಿಯ ಹೆಮ್ಮೆ. ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಬಹುಶಃ ಆಲ್ಮೋಸ್ಟ್ ಈ 90ರ ದಶಕದ ಮಕ್ಕಳು ಅಂತ ನಾವೇನು ಕರೆಸ್ಕೊಳ್ತೀವಿ, ನಾವೆಲ್ಲರೂ ಕೂಡ ನೋಡಿರ್ತೀವಿ. ಅದರಲ್ಲಿ ಅವರ ವೀರಾವೇಶ, ಅವರ ವೇಷಭೂಷಣ, ಅವರ ಧ್ವನಿ, ಅವರ ಆ ಡೈಲಾಗ್ಗಳು, ಕಪ್ಪ ನಿಮ್ಗೆ ಯಾಕೆ ಕೊಡಬೇಕು ಕಪ್ಪ, ನೀವೇನು ಉತ್ತೀರಾ ಬಿತ್ತೀರಾ, ಇದೆಲ್ಲವನ್ನು ಪುಸ್ತಕದಲ್ಲಿ ನೋಡ್ತಾ ಇದ್ವಿ. ಅವರದನ್ನು ಸೀನ್ ಮುಂದೆ ತಂದಾಗ, ಪ್ರದರ್ಶನ ಮಾಡಿದಾಗ ಒಂದು ರೀತಿ ಮೈ ರೋಮಾಂಚನ ಅನ್ನಿಸ್ತಾ ಇತ್ತು. ಕಿತ್ತೂರು ರಾಣಿ ಚೆನ್ನಮ್ಮನ ನಾವು ಯಾರು ಕೂಡ ನೋಡಿಲ್ಲ, ಬಟ್ ಆ ವೇಷದಲ್ಲಿ ಇವರನ್ನು ನೋಡಿದಾಗ ಇವರೇ ಏನು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂತೆ ಭಾಸವಾಗ್ತಾ ಇತ್ತು ನಮಗೆ. ಅಂದರೆ ಅದನ್ನೇ ಅಲ್ವಾ ಪರಕಾಯ ಪ್ರವೇಶ. ಅವರನ್ನು ಅವರು ಬದಿಗಿಟ್ಟು ಯಾವುದನ್ನು ನಟನೆ ಮಾಡ್ತಾ ಇದ್ದಾರೆ ಅದನ್ನು ಮೈಗೂಡಿಸ್ಕೊಳ್ಳುವಂಥದ್ದೇ ಪರಕಾಯ ಪ್ರವೇಶ. ಅದನ್ನು ಅದ್ಭುತವಾಗಿ ನೆರವೇರಿಸ್ಕೊಟ್ಟಂತಹ ಒಬ್ಬ ಹೆಣ್ಣು ಮಗಳು, ರಾಜ್ಯದ ಹೆಣ್ಣು ಮಗಳು ಅಂತ ಹೇಳಿದ್ರೆ ಹಿರಿಯ ನಟಿ ಸರೋಜಾದೇವಿ ಅವರು. 87 ವರ್ಷ ಒಂದು ರೀತಿ ತುಂಬು ಜೀವನವನ್ನೇ ನಡೆಸಿದ್ದಾರೆ ಅಂತ ಹೇಳ್ಬೋದು. ಆದರೂ ಕೂಡ ಇನ್ನೂ ನಮ್ಮೊಂದಿಗಿರಬೇಕಿತ್ತು ಅನ್ನುವಂತಹ ಹಂಬಲ, ತುಡಿತ, ಹಸಿವು ನಮ್ಮ ರಾಜ್ಯದ ಜನರಿಗಿದೆ. ಕನ್ನಡದ ಚಿತ್ರರಂಗ ಅಥವಾ ಗಂಧದ ಗುಡಿ, ಸ್ಯಾಂಡಲ್ವುಡ್ ಅಂತ ಏನು ಕರಿತೀವಿ, ನಿಜಕ್ಕೂ ಒಂದು ರೀತಿ ಅನಾಥ ಭಾವ ಕಾಡ್ತಾ ಇದೆ. ಮನೆಯ ಹಿರಿಯ ಸದಸ್ಯರನ್ನ ಕಳ್ಕೊಂಡಾಗ ಆಗುತ್ತಲ್ಲ ನೋವು, ಅದು ಇವತ್ತು ಕಾಡ್ತಾ ಇದೆ. ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡ ನಂತರ ಹೇಳ್ತಾ ಇರುವಂಥದ್ದು ಅವರೊಟ್ಟಿಗಿನ ಒಂದು ಬಾಂಧವ್ಯ